ಏನೊಂದು ಗಣೇಶ ಚತುರ್ಥಿ, ಯಾವುದೇ ಹಿಂದೂ ಸಮಾಜದ ಹಬ್ಬಗಳು, ಯಾವುದೇ ಹಬ್ಬ ಹುಣ್ಣಿಮೆಗಳು ಬಂದಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಿರೋದು ಇದು ಒಂದೇ ಬಾರಿ ಅಲ್ಲ. ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತ ಉದ್ಘಾಟನೆ ಆಗುವಂತ ಸಂದರ್ಭದಲ್ಲೂ ಮನ ಬಂದಂತೆ ಮಾತಾಡಿರುವಂತದ್ದು, ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡಿರುವಂತದ್ದು ಮತ್ತು ಗಣೇಶನ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನ ವಿಗ್ರಹನ್ನೇ ಅರೆಸ್ಟ್ ಮಾಡಿ ಎತ್ಕೊಂಡು ಹೋಗಿರುವಂತದ್ದು ನಾವು ನೋಡಿದ್ವಿ. ಸೊ ಇವತ್ತು ಎಲ್ಲ ಒಂದ್ ಕಡೆ ಕೆಲವು ಜಿಲ್ಲೆಗಳಲ್ಲಿ ಏನ್ ದೈವ ಕಾರ್ಯಕ್ರಮಗಳು ರಾತ್ರಿ ಹೊತ್ತೇ ಪ್ರಾರಂಭ ಆಗುವಂತದ್ದು ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗೋದೇ ರಾತ್ರಿ ಹೊತ್ತಲ್ಲಿ. ಇಂಥ ಎಲ್ಲಾ ಕಾರ್ಯಕ್ರಮಕ್ಕೂ ಕಡಿವಾಣ ಹಾಕುವಂತದ್ದು ಮತ್ತು ವಿಶೇಷವಾಗಿ ಗಣೇಶನ ಚತುರ್ಥಿಗೆ ನಿರ್ಬಂಧನೆಗಳನ್ನ ತರ್ತಿರುವಂತದ್ದು, ಇವನ್ನೆಲ್ಲವನ್ನ ಪ್ರಶ್ನೆ ಮಾಡಿದಾಗ ನೀವೆಲ್ಲ ಇದು ಚರ್ಚೆನೆ ಮಾಡಂಗಿಲ್ಲ, ಇವನ್ನೆಲ್ಲ ಕೇಳೋಂಗೆ ಇಲ್ಲ ಅಂತ ಅನ್ನುವಂತ ಮಾತುಗಳನ್ನ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಸದಸ್ಯರುಗಳು ಮಾತಾಡುವಂತದ್ದಾಗ್ತಿದೆ. ಸರ್ಕಾರದ್ದು ಹೆಚ್ಚು ಕಡಿಮೆ ಭಾಷೆಯಲ್ಲಿ ಮಾತಾಡುವಂತದ್ದಾಗ್ತಿದೆ. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಯಾವುದೇ ಅಜಾನ್ಗಳನ್ನ ಬಳಕೆ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಅದಕ್ಕೆ ಕಾನೂನು ಇಲ್ಲ, ಅದರಲ್ಲಿ ಕಾನೂನು ಅನ್ವಯ ಮಾಡಲ್ಲ. ಇವತ್ತು ಕಾನೂನು ಅನ್ವಯನ ಮಾಡೋದು, ಕಾನೂನು ಪಾಲನೆ ಮಾಡೋರಿಗೆನೆ ಇನ್ನು ಹೆಚ್ಚೆಚ್ಚು ಬರೆಗಳನ್ನು ಎಳೆಯುವಂತದ್ದು. ಇಂಥವೆಲ್ಲ ಖಂಡಿಸ್ತೀವಿ. ಜನರ ಭಾವನೆಗೆ ಇವತ್ತು ಎಲ್ಲರೂ ನಿಮ್ಗೆ ಓಟ್ ಹಾಕಿದ್ದಾರೆ, ಎಲ್ಲರೂ ನಿಮ್ಗೂ ಓಟ್ ಹಾಕಿದ್ದಾರೆ. ಎಲ್ಲ ಓಟ್ ಹಾಕಿರೋಂತ ಭಾವನೆಗಳನ್ನ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಈ ರೀತಿ ನಡವಳಿಕೆಗಳು ನಡೆಯುವಂತದ್ದು ಸರಿ ಇಲ್ಲ. ಎಲ್ಲರ ಭಾವನೆಗಳನ್ನ ಗೌರವಿಸಿ ದಯವಿಟ್ಟು ಎಲ್ಲಾ ರೀತಿಯಾದಂತಹ ವ್ಯವಸ್ಥಿತವಾಗಿ ಜರುಗಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಿ ಅಂತ ಮತ್ತೊಮ್ಮೆ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.